ಕಾಂಗ್ರೆಸ್ ನಾಯಕರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಹೆಚ್ಚು ಕುಸುಮ ಡಾಕ್ಟರ್ ಲಕ್ಷ್ಮಿ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಗರಂ ಆಗಿದ್ದಾರೆ ನಾಯಕರು. ತಮಿಳುನಾಡಲ್ಲಿ ಚಾಟಿ ಏಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ಬರ್ತಾ ಇದೆ. ಮೊಟ್ಟೆ ಆಸಿಡ್ಗೆ ದಾಳಿಗೆ ಏನು ಹೆಸರು ಕೊಡಬಹುದು? ಮುನಿರತ್ನ ಅಣ್ಣಾಮಲೈ ಪ್ರತಿಭಟನೆಗೆ ಡಿಕೆ ಸುರೇಶ್ ಈ ರೀತಿ ವ್ಯಂಗ್ಯನ್ನ ಮಾಡಿದ್ದಾರೆ. ಹೆಚ್ಚು ಕುಸುಮ ಸಚಿವೆ ಲಕ್ಷ್ಮಿ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಗರಂ ಆಗಿದ್ದಾರೆ ಡಿಕೆ ಸುರೇಶ್. ತಮಿಳುನಾಡಲ್ಲಿ ಚಾಟಿ ಏಟಿನ ಸಿನಿಮಾ ಬರ್ತಿದೆ ಅಂತ ಲೇವಡಿ ಮಾಡಿದ್ದಾರೆ. ಅಣ್ಣಾಮಲೈ ಹೋರಾಟಕ್ಕೆ ಮೊಟ್ಟೆ ಆಸಿಡ್ಗೆ ದಾಳಿಗೆ ಏನು ಹೆಸರು ಕೊಡಬಹುದು ಅಂತ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುನಿರತ್ನ ಅವರ ಬಗ್ಗೆ ಡಿಕೆ ಸುರೇಶ್ ಅವರು ವ್ಯಂಗ್ಯ ಮಾಡಿದ್ದಾರೆ. ಮುನಿರತ್ನ ಮೇಲೆ ನಿನ್ನೆ ಏನು ಕಳೆದ ಒಂದೆರಡು ಮೂರು ದಿನದ ಹಿಂದೆ ಏನು ದಾಳಿಯಾಗಿದೆ, ಮೊಟ್ಟೆಯ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಆಸಿಡ್ ದಾಳಿ ನಡೆದಿರುವ ಸಾಧ್ಯತೆ ಇದೆ ಅಂತ ಮುನಿರತ್ನ ಹೇಳಿದರು. ಇದೀಗ ಈ ಪ್ರಕರಣ ರಾಜಕೀಯ ಬಣ್ಣವನ್ನು ಪಡೆದುಕೊಳ್ತಾರೆ. ಈ ಘಟನೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಸುರೇಶ್ ಅವರು ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮುನಿರತ್ನ ಮಾಡಿದರು. ನನ್ನ ಎದುರಾಳಿಯಾಗಿದ್ದಂಥ ಕುಸುಮ ಅವರಿಗೆ ಅಧಿಕಾರಕ್ಕೆ ತರಬೇಕು ಅಂತ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ದೂರಿದ್ರು. ಈ ಬಗ್ಗೆ ಈಗ ಡಿಕೆ ಸುರೇಶ್ ಅವರು ವ್ಯಂಗ್ಯವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಕತೆ ಕೂಡ ಬರೀತೇನೆ ಎಂದಿದ್ರು, ಈಗ ಒಳ್ಳೆಯ ನಟನೆ ಕೂಡ ಮಾಡ್ತಿದ್ದಾರೆ. ಮಾಧ್ಯಮದವರೊಂದಿಗೆ ಈ ವಿಚಾರವಾಗಿ ಮಾತನಾಡಿರುವಂತ ಡಿಕೆ ಸುರೇಶ್ ಅವರು ಶಾಸಕ ಮುನಿರತ್ನ ಅವರ ಮೇಲೆ ನಡೆದಂತಹ ಆಸಿಡ್ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ಗಾಂಧಿ ಕಾರ್ಯಕ್ರಮದಲ್ಲಿ ಬಿಜಿ ಇದ್ದೆ, ಬೆಂಗಳೂರಿಗೆ ಬಂದು ಮಾತನಾಡೋದಾಗಿ ಹೇಳಿದ್ದೆ. ನಿನ್ನೆ ಬರುವಾಗ ಯೂಟ್ಯೂಬ್ ಮೂಲಕ ಒಂದು ವಿಡಿಯೋ ನೋಡಿದೆ. ಮುನಿರತ್ನ ಅವರು ನೇರವಾಗಿ ನನ್ನ ಮೇಲೆ ಮತ್ತು DCM ಮತ್ತು ಕುಸುಮ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಆಸಿಡ್ ದಾಳಿ ಎನ್ನುತ್ತಿದ್ದಂತೆ ಮೊಟ್ಟೆ ದಾಳಿ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಕತೆ ಕೂಡ ಬರಿತಾ ಇದ್ದಾರೆ ಅಂತ ಹೇಳಿ ಹೀಗೆ ಹೇಳಿರೋದಕ್ಕೆ ವ್ಯಂಗ್ಯ ಮಾಡಿದ್ದಾರೆ. ನೋಡ್ರಿ, ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕತೆ ಇತ್ತು ಅಂತಂದ್ರೆ ಯಾರ್ಯಾರನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು, ಯಾವ ರೀತಿ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನ ಮಾಡ್ತಾರೆ. ಅವರು ನೈತಿಕತೆ ಇಲ್ಲ, ಸಂಸ್ಕೃತಿ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ಹೇಳೋದೊಂದು ಮಾಡೋದೊಂದು, ಅವ್ರಿಗೆ ಹೇಳಿ ಪ್ರಯತ್ನ ಇಲ್ಲ. ಜನ ಕಾಲ ಬಂದಾಗ ಉತ್ತರ ಕೊಡ್ತಾರೆ. ನಾನಾದರೂ ತಮಗೆ ಹೇಳೋದಿಷ್ಟೇ, ಸಿನಿಮಾಗಳಿಲ್ಲ ಅಂತ ಇದ್ದೀರಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಒಂದು ಕಡೆ ತಮಿಳ್ನಾಡಲ್ಲಿ ಒಂದು ಚಾಟಿ ಏಟನ್ ಸಿನಿಮಾ ಬರ್ತಾ ಇದೆ, ಇಲ್ಲೊಂದು ಕಡೆ ಆಸಿಡ್ ಮೊಟ್ಟೆ ಏನ್ ಹೆಸರಿಟ್ರೆ ಚೆನ್ನಾಗಿರುತ್ತೆ ರೀ ಟೈಟ್ಲ್? ಮುನಿರತ್ನ ಐಡಿಯಾ ಕೊಡ್ರಿ. ಮೊಟ್ಟೆ ಆಸಿಡ್ ಅಂತಾನ, ಆಸಿಡ್ ಮೊಟ್ಟೆ ಅಂತ ಏನಂತ ಕೊಡ್ತೀರಾ ಟೈಟ್ಲ್? ಲಿಂಕ್ ಕಟ್ ಆಗಿದೆ 4-5 ವರ್ಷದಿಂದ. ಈಗಿನ್ನ ಬಿಜೆಪಿ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬಂದ್ಬಿಟ್ಟಿದೆ. ಯಾರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಹೂಗಾರ್, ಒಂದು ಕಡೆ ಏನು ಬಂಗಾರದ ವಿಚಾರದಲ್ಲಿ ಸುರೇಶ್ ಅವರ ಮೇಲೆ ಒಂದಷ್ಟು ವಂಚನೆ ಆರೋಪಗಳು ಕೇಳಿ ಬರ್ತಾ ಇದ್ದು, ಅವರ ಹೆಸರು ತಗಲಾಕೊಂಡಿದೆ. ಇನ್ನೊಂದು ಕಡೆ ಮುನಿರತ್ನ ಅವರ ವಿಚಾರ ಮತ್ತು ಅಣ್ಣಾಮಲೈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ವಿಜಯ ಭಾಸ್ಕರ್, ಈಗಾಗಲೇ ಮಾಜಿ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರ ಮೇಲೆ ಒಂದು ಪ್ರಮುಖವಾಗಿರ್ತಕ್ಕಂಥ ಆರೋಪವನ್ನು ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನ ಅವರು ಮಾಡಿರ್ತಕ್ಕಂಥದ್ದು. ಏನು ಒಂದು ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಿದೆ, ಈ ಪ್ರಕರಣದ ಹಿಂದೆ ಈ ಒಂದು ಪ್ರಕರಣವನ್ನು ಮಾಡಿಸಿರ್ತಕ್ಕಂಥವ್ರು, ನನ್ನ ಮೇಲೆ ಹಲ್ಲೆ ಮಾಡ್ಸಕ್ಕೆ ಬರೋರು, ನನಗೆ ಕೊಲೆ ಬೆದರಿಕೆ ಕೂಡ ಇದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಯಾರಂತಂದರೆ ಅದು ಮಾಜಿ
ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಅನ್ನುವಂಥ ಮಾತನ್ನು ಕೂಡ ಆರೋಪವನ್ನು ಕೂಡ ಮುನಿರತ್ನವರು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಕುಸುಮಾ ಅವರ ಹೆಸರು ಕೂಡ ಹೇಳಿರ್ತಕ್ಕಂಥದ್ದು, ಮತ್ತೆ DCM ಡಿ.ಕೆ. ಶಿವಕುಮಾರ್, ಈ ಮೂರು ಜನರು ಕೂಡ ನನ್ನನ್ನ ಏನಾದ್ರೂ ಮಾಡಿ ವಿಧಾನಸಭಾ ಕ್ಷೇತ್ರದಿಂದ ತೆಗಿಬೇಕು, ಅಲ್ಲಿ ಕುಸುಮಾ ಅವ್ರನ್ನ ಒಂದು ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನನ್ನ ವಿರುದ್ಧವಾಗಿ ಕೊಲೆ ಬೆದರಿಕೆ ಆಗಿರ್ಬೋದು ಅಥವಾ ನನಗೆ ಏನೇ ಆದ್ರೂ ಅವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಗಾಂಧಿ ಭಾರತ ಅನ್ನುವಂಥ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಬಗ್ಗೆ ಸಾಕಷ್ಟು ಯಾವುದೇ ರೀತಿ ರಿಯಾಕ್ಟ್ ಕೂಡ ಮಾಡಿರಲಿಲ್ಲ. ಆದ್ರೆ ಇವತ್ತು ಒಂದ್ ಕಡೆ DCM ಡಿ.ಕೆ. ಶಿವಕುಮಾರ್ ಅವತ್ತು ಕೂಡ ಕೆಲವೊಂದಿಷ್ಟು ಮಾತುಗಳನ್ನಾಡಿ ಒಂದ್ ಕಡೆ ಸೈಲೆಂಟ್ ಆಗಿದ್ರು. ಆದ್ರೆ ಇವತ್ತು ಮಾಜಿ ಸಂಸದರಾಗಿದ್ದ ಡಿ.ಕೆ. ಸುರೇಶ್ ಅವರು ಅವರ ಮೇಲೆ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಕ್ಲಾರಿಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮುನಿರತ್ನ ಅವರ ಒಂದು ಪ್ರಕರಣವನ್ನು ನೋಡಿದ್ದೇನೆ. ಅವರು ಆಸಿಡ್ ಅನ್ನುವಂತ ಒಂದು ಪದ ಕೇಳುತ್ತಲೇ ಅಲ್ಲಿ ಮೊಟ್ಟೆ ದಾಳಿ ಆಗುತ್ತೆ. ಇವೆಲ್ಲವೂ ಕೂಡ ಅವರು ಒಬ್ಬ ಒಳ್ಳೆಯ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಕೂಡ ಕಥೆನೂ ಬರಿತೇನೆ ಅಂದಿದ್ರು, ಈಗ ನಟನೆಯನ್ನು ಕೂಡ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಇದರಿಂದ ತಿಳಿತಾ ಇದೆ ಅನ್ನುವಂತ ಮಾತನ್ನು ಕೂಡ ಒಂದು ಡಿ.ಕೆ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಇದೆಲ್ಲವೂ ಕೂಡ ಅವ್ರದೇ, ಕಥೆನೂ ಅವ್ರದೇ, ನಿರ್ದೇಶನವೂ ಅವ್ರದೇ, ನಟನೆನೂ ಅವ್ರದೇ ಅನ್ನುವಂತ ರೀತಿಯಲ್ಲಿ ಅವರೇ ಈ ಸೀನ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಇವತ್ತು ಡಿ.ಕೆ. ಸುರೇಶ್ ಅವರು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಒಂದಿಷ್ಟು ಮುನಿರತ್ನ ಅವರು ತನಿಖೆ ಆಗಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ, CBI ತನಿಖೆ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ದಾರೆ, ಹಿಂದೆ ಲಡ್ಡು ಪ್ರಕರಣ ಆಗಿರ್ಬೋದು, ವೋಟರ್ ID ಪ್ರಕರಣ ಆಗಿರ್ಬೋದು, ಮತ್ತೆ ಅವರಲ್ಲಿ ಒಬ್ಬ ರಘು ಅಂತಕ್ಕಂಥ ಡ್ರೈವರ್ ಇದ್ರು, ಅವ್ರನ್ನು ಕೂಡ ತಳಿಸಿದ್ದಾರೆ, ರಂಜಿತ್ ಅನ್ನೋರು ಇದ್ರು, ಅವ್ರ ಮೇಲೆ ಕೂಡ ಹಲ್ಲೆ ಆಗಿದೆ, ಅವ್ರು ಏನಾದ್ರು ಅನ್ನುವಂಥದ್ದು ಕೂಡ ಒಂದ್ ಕಡೆ CBI ತನಿಖೆ ಆಗ್ಲೇಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ವಿಜಯ್, ನೀವು ಹೇಳಿದಂತೆ ಅಣ್ಣಾಮಲೈ ಅವರ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತ, ಅಂದ್ರೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರದ ವಿರುದ್ಧ ಒಂದ್ ಕಡೆ ಚಾಟಿ ಏಟನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥ ಅಣ್ಣಾಮಲೈ ಅವರು ಒಂದ್ ಕಡೆ ಇದು ಒಂದು ನಾಟಕ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೆ CT ರವಿ ಅವರ ಪ್ರಕರಣ, ಒಬ್ರು ಆ ರೀತಿಯಾಗಿ ಅಶ್ಲೀಲ ಪದವನ್ನ ಬಳಸ್ತಾರೆ, ಒಂದ್ ಕಡೆ ಈ ರೀತಿಯ ಒಂದು ದಲಿತ ಮಹಿಳೆಯನ್ನ ಒಂದ್ ಕಡೆ ಕುರಿತಾಗಿ ಮಾತನಾಡ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಬಿಜೆಪಿ ನಾಯಕರಲ್ಲಿ ಬರ್ತಾ ಇದ್ದು ಒಂದು ನಾಟಕ ರೀತಿಯಲ್ಲಿ, ಸಿನಿಮಾ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಎರಡೂ ಒಂದು ಪ್ರಕರಣದ ಸಂಬಂಧಪಟ್ಟಂತ ವಿಚಾರಗಳಿಗೆ ಇವತ್ತು ಡಿ.ಕೆ. ಸುರೇಶ್ ಅವರು ಒಂದು ವ್ಯಂಗ್ಯ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು, ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್.